ಸಾಕ್ಷಿಯಾಗೋಣ. ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯುತ್ಸವದ ಉದ್ಘಾಟನೆ ಈಗ ನೆರವೇರ್ತಾ ಇದೆ. ನಾಡು ಎಂದರೆ ಬರೀ ಕಲ್ಲು ಮಣ್ಣುಗಳಲ್ಲ, ಎಲ್ಲ ಸಮುದಾಯ ಇರುವಂತಹ ಬಹುತ್ವ ದೂರದೃಷ್ಟಿಯುಳ್ಳಂತಹ ನಿಜದ ನಾಯಕ ನಾಡಪ್ರಭು ಕೆಂಪೇಗೌಡರು. ಅವರು ಕಟ್ಟಿದಂತಹ ಈ ಮಹಾನಗರದಲ್ಲಿ ನಾವೆಲ್ಲರೂ ಸುಭಿಕ್ಷವಾಗಿ ಬಾಳುತ್ತಿದ್ದೇವೆ. ಅದಕ್ಕೆ ಕಾರಣ ಅವರ ಕರ್ತೃತ್ವ ಶಕ್ತಿ, ಧೀಶಕ್ತಿ, ಎಲ್ಲರನ್ನು ಒಳಗೊಳ್ಳುವಂತಹ ಸಮಭಾವದ ಶಕ್ತಿ. ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಹನುಮಂತೇನವರಿಗೆ ನಾವು ವಿಶೇಷವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಮಾಜಿ ಅಧ್ಯಕ್ಷರಾದ ಶ್ರೀ ಕೆಂಚಪ್ಪಗೌಡರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಬಂಧುಗಳೇ, ಎಲ್ಲ ವರ್ಗದ ಏಳಿಗೆಗಾಗಿ ಶ್ರಮಿಸಿದಂತಹ ದೂರದೃಷ್ಟಿಯ ಪ್ರಭು ನಾಡಪ್ರಭು ಕೆಂಪೇಗೌಡರು ನಗರದ ಪೇಟೆ, ಚಿಕ್ಕಪೇಟೆ, ಬಳಿಪೇಟೆ, ಕುಂಬಾರಪೇಟೆ, ದೊಡ್ಡಪೇಟೆಗೆ 54ಕ್ಕೂ ಹೆಚ್ಚು ಪೇಟೆಗಳನ್ನು ಸ್ವಲ್ಪ ಅಂದಾಜು ಬಂದರೆ ಎಲ್ಲರೂ ಬರ್ತೀರಿ ಸರ್. ಫ್ರೆಂಡ್ಮಲ್ಲಿ ನೀವೇ ಟಾಟಾ ಬಂದರೆ ಯಾರು ಬರೋದು? ದೂರದೃಷ್ಟಿ ಇತ್ತು ಅಂದಾಗ ಅವ್ರ ತಂದೆಯವರು ಯಾರ ಹತ್ರ ಕೆಲಸ ಮಾಡ್ತಾ ಇದ್ರು ಅಂದಾಗ ಸಾಮಂತರಾಗಿದ್ರು, ಬಾಳೆಗಾರರಾಗಿದ್ರು. ಅವ್ರ ತಂದೆ ವಿಜಯನಗರ ಅರಸರ ಹತ್ರ ಕೆಲಸ ಮಾಡ್ತಾ ಇರ್ತಾರೆ. ಇವರು ವಿಜಯನಗರದ ಅರಸರಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಬೆಂಗಳೂರು ಅಥವಾ ಬೆಂಗಳೂರು ಭಾಗದ ಮಾಗಡಿ ಇರ್ಬೋದು, ಯಲಹಂಕ ಇರ್ಬೋದು, ಈ ಎಲ್ಲ ಜಾಗಗಳ ಪಾಳ್ಯಗಾರಿಕೆ ಅಂದರೆ ಇವರಿಗೆ ಸಾಮಂತ ನಾಯಕನಾಗಿ ನೇಮಿಸಿರ್ತಾರೆ. ಅರಸರು ನೇಮಿಸ್ತಾ ಇದ್ರು ಆ ಕಡೆ ಎಲ್ಲ ಮಿಕ್ಕಿದ ಅಭಿವೃದ್ಧಿಯನ್ನು ಮಾಡಲಿ ಅಂತ. ಅಭಿವೃದ್ಧಿ ಮಾಡೋದು ಅಂದರೆ ಎಲ್ಲಿ ಕೆರೆಗಳನ್ನು ಕಟ್ಟಬೇಕು, ಎಲ್ಲಿ ಕೋಟೆಯನ್ನು ಕಟ್ಟಬೇಕು, ಎಲ್ಲಿ ರಕ್ಷಣೆಯನ್ನು ಮಾಡಬೇಕು. ಅವಾಗೆಲ್ಲ ಪೊಲೀಸ್ ಇರ್ತಾ ಇರಲಿಲ್ಲ, ಇಂಜಿನಿಯರ್ಸ್ ಇರ್ತಿರ್ಲಿಲ್ಲ, ಆರ್ಕಿಟೆಕ್ಟ್ಸ್ ಇರ್ತಾ ಇರಲಿಲ್ಲ. ಯೋಚನೆ ಮಾಡಿ ಯಾರು ಏನು ಓದಿದ್ದಾರೆ ಅನ್ನೋದನ್ನು ನಾವು ನೋಡ್ತೀವಿ. ಇವತ್ತಿನ ಕಾಲದಲ್ಲಿ ಏನು ವಿದ್ಯಾವಂತರು ಅಂದರೆ ಏನು ಅಂತ ಇವತ್ತು ಅಷ್ಟು ಆಕರ್ಷಣೆ ನಮಗೆ. ವಿದ್ಯೆ ಏನು ಕಲಿಸ್ತು ನಮಗೆ? ವಿದ್ಯೆ ಏನನ್ನು ಕೊಟ್ಟಿದೆ, ಏನು ಸಾಧನೆ ಮಾಡುವಂಥ ತಿಳುವಳಿಕೆಯನ್ನು ಕೊಟ್ಟಿದೆ ಅಂತ ನೋಡಿದಾಗ, ಹಿಂದಿನ ಪುಟಗಳನ್ನು ತಿರುಗಿ ನೋಡಿದಾಗ ಯಾರನ್ನ ನಾವಿವತ್ತು ನಾಯಕರು, ನಾಡಪ್ರಭುಗಳು ರಾಜ್ಯವನ್ನು ಕಟ್ಟಿದ್ದಾರೆ, ನಾಡನ್ನು ಕಟ್ಟಿದ್ದಾರೆ ಅಂದರೆ ಅವ್ರು ಯಾರಿಗೋಸ್ಕರ ಕಟ್ಟಿದ್ರು? ಒಂದು ಕುಲಕ್ಕೆ ಕಟ್ಟಿದ್ರ, ಒಂದು ಕುಲಬಾಂಧವರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಕಟ್ಟಿದ್ರ? ಇಡೀ ಇವತ್ತು ನಮ್ಮ ಬೆಂಗಳೂರು ಹೇಗಿದೆ ಅಂತಂದರೆ 1.5 ಕೋಟಿ ಜನಸಂಖ್ಯೆ ಬೆಂಗಳೂರಲ್ಲಿದೆ. ಬೆಂಗಳೂರು ಒಂದು ಜಿಲ್ಲೆಯಲ್ಲಿದ್ದಾರೆ. ಎಷ್ಟು? 1.5 ಕೋಟಿ ಜನಸಂಖ್ಯೆ. 1,50,60,000 ಲಕ್ಷ ಇರ್ಬೋದು. ಅದರಲ್ಲಿ ಎಲ್ಲ ರಾಜ್ಯಗಳಿಂದ, ಎಲ್ಲ ವಿದೇಶಿಗಳಿಂದನೂ ಕೂಡ ಎಷ್ಟು ವಿದೇಶಿಗಳಿದ್ದಾವೆ ಅಲ್ಲಿಂದನೂ ಬಂದು ಇಲ್ಲಿ ವಾಸ ಮಾಡೋಕ್ಕೆ ಯೋಗ್ಯವಾಗಿರುವಂಥ ವಾತಾವರಣನ ಸೃಷ್ಟಿ ಮಾಡಿದ್ದಾರೆ. ಬ್ಯಾಂಗ್ಳೂರು ಗಾರ್ಡನ್ ಸಿಟಿ ಅಂತ ಹೇಳ್ತಾ ಇದ್ರು. ಅವರು ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ರು, ಖಂಡಿತ ಬ್ಯಾಂಗ್ಳೂರ್ನ ಗಾರ್ಡನ್ ಸಿಟಿ ಅಂತ ಮಾಡಿದ್ರು. ನೀರಿನ ನದಿ ಮೂಲ ಇಲ್ಲದೆ ಇದ್ದಿದ್ದಕ್ಕೆ ಮೈಸೂರಲ್ಲಿ ನದಿ ಮೂಲ ಇದೆ, ಕಾವೇರಿ ನದಿ ಹರಿಯುತ್ತೆ. ಆಮೇಲೆ ಅಲ್ಲಿ ಕಾವೇರಿ ನದಿ ಮತ್ತು ಇನ್ನೂ 2-3 ನದಿ, ಕಬಿನಿ ನದಿ ಹರಿಯುತ್ತೆ, ಅಲ್ಲೆಲ್ಲ ಕಪಿಲ ಹರಿಯುತ್ತೆ. ಮೈಸೂರು, ಮಂಡ್ಯ ಅಲ್ಲಿ ನೀರಿಲ್ಲದೆ ಇರೋ ದಿನಗಳೇ ಇಲ್ಲ ಅವರಿಗೆ. 365 ದಿನವೂ ನೀರಿದೆ. ಆದರೆ ಬೆಂಗಳೂರು, ನಾವು ಕೋಲಾರ ಜಿಲ್ಲೆಯವರು ಇದ್ರೂ ನಮಗೆ ನದಿ ಮೂಲ ಇಲ್ಲ. ಆದರೆ ನೀರಿಗೆ ಏನು ಮಾಡಬೇಕು? ನೀರಿಗೆ ಕೆರೆಗಳನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ದೂರದೃಷ್ಟಿ ಇವತ್ತಿಂದಲ್ಲ, ಆ ಕಾಲದಲ್ಲಿ ಇತ್ತು ಅನ್ನೋದನ್ನು ನಾವು ಮರಿಬಾರ್ದು. ಮೈಸೂರು ಮಹಾರಾಜರು ಇರುವಂಥ ಕಾಲದಲ್ಲಿ ವೈಭವವನ್ನು ನೋಡಿರ್ತಾರೆ. ಕೃಷ್ಣದೇವರಾಯರು ಇದ್ದಂಥ ಕಾಲದಲ್ಲಿ ಅವ್ರ ವೈಭವ ಏನು, ಕಲೆಗೆ, ಸಂಸ್ಕೃತಿಗೆ, ನಾಡಿನ ಎಲ್ಲ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಒಂದು ವೈಭವೀಕರಣ ಇತ್ತು. ಅದನ್ನು ನಾವು ಓದೋವಾಗ ಅರ್ಥ ಮಾಡ್ಕೊತೀವಿ. ಅವರ ನೆರಳಲ್ಲಿ ಅವ್ರ ತಂದೆ ಆಗಿರ್ಬೋದು, ತಾತ ಅವರಾಗಿ ಬೆಳೆದು ಬಂದಾಗ ಅವರಿಗೆ ಬೆಂಗಳೂರನ್ನು ಅಭಿವೃದ್ಧಿ ಮಾಡುವಂಥ ಜವಾಬ್ದಾರಿ, ಬೆಂಗಳೂರನ್ನ ಸಾಮಂತರಾಗಿ, ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನ ಇಲ್ವಾ? ನಮ್ಮ ಮುಂದೆ ಮೇಸ್ಟ್ರು ಕೂತಿದ್ದಾರೆ.
ಸರಿ ಅನಿಸುತ್ತೆ. ಬೆಂಗಳೂರನ್ನ ನಗರನ ಕಟ್ಟೋ ಅಂಥ ಜವಾಬ್ದಾರಿ ಇವ್ರ ತಂದೆಯವ್ರಿಗೆ ಸಿಕ್ಕಾಗ ಅವರ ಸೌಮ್ಯ ಸ್ವಭಾವ ಮತ್ತು ಅವ್ರಿಗಿರುವಂಥ ಜವಾಬ್ದಾರಿ, ಮುತುವರ್ಜಿತೆ, ಮಹಾರಾಜರಿಗೆ ಇವ್ರ ಮೇಲೆ ಅಭಿಮಾನ, ಈ ಕುಟುಂಬದ ಬಗ್ಗೆ ಅಭಿಮಾನ. ಪಾಳ್ಯಗಾರರು ಇವ್ರು ಯಾವಾಗಲೂ ಕೂಡ ಕೋಟೆಯನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ಯುದ್ಧಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಎಷ್ಟು ಜನಗಳು ಬೇಕಾಗ್ತಾರೆ, ಪಾಳ್ಯಗಾರದ್ದು ಏನು ಕೆಲಸ ಅಂತ ತಿಳ್ಕೊಬೇಕಲ್ಲ. ಮಹಾರಾಜರಿರುವಂಥ ಕಾಲದಲ್ಲಿ ಪಾಳ್ಯಗಾರರು ಯುದ್ಧದ ಸಲಕರಣೆಗಳನ್ನ ಕೊಡುವಂಥದ್ದು, ಕೋಟೆನ ರಕ್ಷಣೆ